ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಕ್ಷಯ ತದಿಗೆ ವಿಶೇಷ ಪರಿಹಾರದ ಕಾರ್ಯಕ್ರಮ ಇದಾಗಿದೆ. ಯಾರ್ಯಾರು ಈ ಪರಿಹಾರಗಳನ್ನು ಮಾಡ್ಬೋದಂದರೆ, ಯಾರ್ಯಾರಿಗೆ ಸಮಸ್ಯೆ ಇದೆ, ಯಾರ್ಯಾರು ಅಭಿವೃದ್ಧಿ ಆಗಬೇಕು, ಯಾರ್ಯಾರ ಜೀವನ ವೃದ್ಧಿ ಆಗಬೇಕು ಅಂತ ನೀವು ಅನ್ನಿಸ್ತೀರೋ ಎಲ್ಲರೂ ಮಾಡ್ಕೊಳ್ಬೋದು. ಗಂಡಸರು, ಹೆಂಗಸರು, ಲಿಂಗಭೇದ ಏನೂ ಇಲ್ಲ. ಯಾರು ಬೇಕಾದರೂ ಈ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡ್ಬೋದು. ಆದರೆ ಪರಿಹಾರಗಳನ್ನು ಮಾಡುವಾಗ ಒಂದು ವಿಷಯ ಯೋಚನೆ ಮಾಡಿ, ಇದು ನಮ್ಮಿಂದ ಸಾಧ್ಯನಾ? ಸಾಧ್ಯ ಇದ್ದರೆ ಮಾಡಿ. ಅಯ್ಯೋ ಈ ಪರಿಹಾರ ಮಾಡಬೇಕಲ್ಲ, ಅಯ್ಯೋ ಎದ್ದೇಳಬೇಕಲ್ಲ, ಅಯ್ಯೋ ಇದು ತರಬೇಕಲ್ಲ, ಅಯ್ಯೋ ಇದಕ್ಕಿಷ್ಟು ಖರ್ಚಾಯ್ತಲ್ಲ ಅನ್ನುವಂಥ ಯೋಚನೆಯಲ್ಲಿ ಯಾವುದೇ ಪರಿಹಾರಗಳು ಮಾಡಿದ್ರೂ ಕೂಡ ಅದು ಕೆಲಸ ಮಾಡಲ್ಲ. ಸರ್, ಅಕ್ಷಯ ತದಿಗೆನೇ ಯಾಕೆ ಸರ್? ಇದೊಂದು ಕೆಲವರಿಗೆ ಪ್ರಶ್ನೆ ಇರುತ್ತೆ, ಏನಕ್ಕೆ ಸರ್ ಅಕ್ಷಯ ತದಿಗೆ ಅಂತ. ನೋಡಿ, ಆವತ್ತಿನ ದಿನ ಚಿನ್ನ ತಗೊಂಡ್ರೆ ಬಹಳ ಒಳ್ಳೆಯದಾ? ಇದ್ರ ಬಗ್ಗೆ ನಾನು ಎರಡು ಮಾತು ಹೇಳಲ್ಲ, ಏನು ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಎಲ್ಲೂ ನನ್ನ ಪ್ರಕಾರ ಎಲ್ಲೂ ಉಲ್ಲೇಖ ಇಲ್ಲ ಅನ್ಕೋತೀನಿ. ಚಿನ್ನ ವರ್ಷ ನಾವು ತಗೋತೀವಿ, ಯಾರ್ದಾರು ಮನೆಯಲ್ಲಿ, ಅದು ಪುಟ್ಟ ಪ್ರಮಾಣದಲ್ಲಿ ಕೂಡ ಇರಬಹುದು. ವರ್ಷ ನಾವು ಚಿನ್ನ ಇತ್ಯಾದಿಗಳನ್ನು ತಗೋತೀವಲ್ವಾ. ಸೊ ಅಂಥವ್ರು ಯಾರಾದರೂ ಇದ್ದರೆ ವರ್ಷ ತಗೊಳ್ಳೋದಿರುತ್ತೆ. ಅದು ಯಾರಿಗೆ ಬೇಕಾದ್ರೂ ಇರ್ಬೋದು, ಮನೆಯಲ್ಲಿ ಯಾವ ಸದಸ್ಯರಿಗೆ ಬೇಕಾದರೂ ಇರ್ಬೋದು. ಅವ್ರಿಗೋಸ್ಕರ ನಾವು ತಗೋತೀವಂದರೆ ಈ ದಿನದಂದು ನೀವು ತಗೋಬೋದು, ಅದು ಒಳ್ಳೆಯದು. ಆದರೆ ಈ ದಿನದೊಂದು ಚಿನ್ನನೇ ತಗೋಬೇಕು ಅಂತ ಹೇಳ್ತಾರಲ್ಲ, ಅದು ಸಮಂಜಸ ಅಲ್ಲ ನನ್ನ ಪ್ರಕಾರ. ಸರಿ, ಇದನ್ನು ಬಿಟ್ಟು ನಾವು ಏನು ಮಾಡಬಹುದು? ಬಡವರು ಇತ್ಯಾದಿಗಳು ಇದ್ದೇವೆ, ನಾವು ನಮ್ಮ ಒಂದು ಜೀವನದಲ್ಲಿ ಉನ್ನತಿಗಾಗಿ ನಾವು ಏನು ಮಾಡಬಹುದು ಅಂದರೆ, ಈ ದಿನಗಳಲ್ಲಿ ತಾವು ಅನ್ನದಾನ ಇತ್ಯಾದಿಗಳನ್ನು ಮಾಡ್ಬೋದು, ತಾವು ವಸ್ತ್ರದಾನ ಇತ್ಯಾದಿಗಳನ್ನು ಮಾಡ್ಬೋದು, ತಾವು ಪಾನಕ, ಮಜ್ಜಿಗೆ ಇದನ್ನು ದಾನವಾಗಿ ಕೊಡಬಹುದು. ಇದರಿಂದ ಕೂಡ ಫಲ ಸಿಗುತ್ತಾ ಸರ್ ಅಂದರೆ ಹೌದು, ಇದರಿಂದ ಕೂಡ ಫಲ ಸಿಗುತ್ತೆ. ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಅಕ್ಕಿ, ಗೋಧಿ, ಬೇಳೆ ಈ ಮೂರು ಸಮ ಪ್ರಮಾಣದಲ್ಲಿ ಇರಲಿ. ಸಮ ಪ್ರಮಾಣ ಅಂದರೆ ಏನು ಅಂತ ಹೇಳಿದ್ರೆ, ಇದೊಂದು ಅರ್ಧ kg ಅಕ್ಕಿ ಹಾಕಿತೀರಾ ಅಂದರೆ ಅರ್ಧ kg ಬೇಳೆ ಇರಲಿ, ಅರ್ಧ kg ಗೋಧಿ ಇರಲಿ. 1 kg ಅಕ್ಕಿ ಇದ್ದರೆ 1 kg ಬೇಳೆ, 1 kg ಗೋಧಿ. ಇದನ್ನು ಅವಶ್ಯಕತೆ ಇರೋರಿಗೆ ದಾನವಾಗಿ ಕೊಡಿ, ದೇವಸ್ಥಾನದಲ್ಲಿ ಅಲ್ಲ. ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರಿಗೆ ದಾನದ ರೂಪದಲ್ಲಿ ಕೊಡಿ. ಸರ್, ಸ್ವಲ್ಪ ಚೆನ್ನಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗಳಿಗೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಕೈ ಕೆಳಗಡೆ ಯಾರಾದರೂ ಕೆಲಸ ಮಾಡ್ತಾ ಇರ್ಬೋದು, ಅಂಥವ್ರಿಗಾದರೂ ಪರವಾಗಿಲ್ಲ, ತಿಂಗಳಿಗೆ ಪೂರ್ತಿ ಆಗುವಷ್ಟು ದಿನಸಿ ಐಟಮ್, ರೇಷನ್ ಐಟಮ್ಗಳನ್ನ ಅವರಿಗೆ ಕೊಡೋದು ಕೂಡ ಈ ದಿನಗಳಲ್ಲಿ ಶುಭವಾಗಿದೆ. ಏನು ಸರ್ ಇದು ಬೇರೆ ರೀತಿ ನೀವು ಹೇಳ್ತಾ ಇದ್ದೀರಾ ಅಂದರೆ, ಅಕ್ಷಯ ತದಿಗೆ ಅನ್ನುವಂಥದ್ದು ನಮಗೆ ಏನಾದರೂ ಒಂದು ತಗೊಂಡು ಬಂದು ನಮ್ಮನೆಯಲ್ಲಿ ಬಚ್ಚಿಡುವಂಥ ದಿನ ಅಲ್ಲ. ಅಕ್ಷಯ ತದಿಗೆ ಅನ್ನೋದು ಇನ್ನೊಬ್ಬರಿಗೆ ಕೊಡುವಂಥ ದಿನ, ಇನ್ನೊಬ್ಬರಿಗೆ ದಾನ ಮಾಡುವಂಥ ದಿನ. ಈ ದಿನಗಳಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ದಾನಾದಿಗಳನ್ನು ಮಾಡ್ತೀರೋ ನಿಮಗೆ ಖಂಡಿತವಾಗಲೂ ಫಲ ಸಿಗುತ್ತೆ. ಆದರೆ ಮೊದಲೇ ಹೇಳಿದ್ದೀನಿ, ದಾನಾದಿಗಳನ್ನು ಮಾಡ್ತಾ ಇರುವಾಗ ಅವಶ್ಯಕತೆ ಇರುವಂಥ ವ್ಯಕ್ತಿಗಳಿಗೆ ದಾನ ಮಾಡಿ. ಯಾರಿಗೆ ಏನು ಕೊಟ್ಟರು ತಗೋತಾರೆ, ಅದೊಂದು ಬಂದ್ಬಿಟ್ಟೈತೆ. ಇಂಥ ಜಾಗಕ್ಕೆ ಹೋಗ್ಬಿಟ್ಟು ಕೊಟ್ಟರೆ ಅವ್ರು ಏನು ಕೊಟ್ಟರು ತಗೋತಾರೆ ಅನ್ನುವಂಥದ್ದು. ಆ ಜಾಗದ ಬಗ್ಗೆ ನಾನು ಮಾತಾಡಲ್ಲ. ಆದರೂ ಸಹಿತ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಅವರಿಗೆ ನಿಜವಾಗಲೂ ಅವಶ್ಯಕತೆ ಇದೆಯಾ? ನಿಮ್ಮ ಥರನೇ 10 ಜನ ಬಂದು ಅದೇ ವಸ್ತುಗಳನ್ನ ಕೊಟ್ಟಿರ್ಬೋದು, 11ನೇವರು ನೀವು ಬಂದು ಅದೇ ವಸ್ತುಗಳನ್ನ ಕೊಡ್ತಾ ಇರ್ತೀರಾ, ಅವ್ರಿಗೆ ಅದರ ಅವಶ್ಯಕತೆ ಇರುತ್ತಾ? ಇರಲ್ಲ ಅಲ್ವಾ? ಸೊ ಇದನ್ನು ನೀವುಗಳು ನೋಡ್ಕೊಳ್ಳಿ. ಈ ದಿನದಲ್ಲಿ ನಾನು ಅನ್ನದಾನ ಅಂತಿದ್ದೀನಿ, ಈ ಅನ್ನದಾನವನ್ನು ಮನುಷ್ಯರಿಗೆ ಮಾಡ್ಬೋದಾ? ಮಾಡ್ಬೋದು. ಕ್ರಿಮಿ ಕೀಟಾದಿಗಳಿಗೆ ಮಾಡ್ಬೋದಾ? ಇರುವೆಗಳಿಗೆ ಸಕ್ಕರೆ ಹಾಕ್ಬೋದಾ ಅಲ್ವಾ? ಇದನ್ನು ಕೂಡ ಮಾಡ್ಬೋದು. ಪ್ರಾಣಿಗಳಿಗೆ ಭೋಜನವನ್ನು ಮಾಡಿಸ್ಬೋದಾ? ನಾಯಿಗಾಗಿರ್ಬೋದು, ಹಸುಗಾಗಿರ್ಬೋದು, ಊಟ ಮಾಡಿಸ್ಬೋದಾ? ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಲ್ಲ. ನಮ್ಗೆ ಅನ್ನದಾನ ಅಂದ್ರೂ ಕೂಡ ಮನುಷ್ಯನ ಬರ್ದಿರದೆ ಯಾವುದರೊಬ್ಬ ಮನುಷ್ಯನಿಗೆ ಮಾಡೋದಿರುತ್ತೆ, ಈ ರೀತಿಯೇ ನಾವು ಯೋಚನೆ ಮಾಡ್ತೀವಿ. ಇದನ್ನು ಕೂಡ ನೀವು ಮಾಡಿ. ಈ ದಿನದಲ್ಲಿ ಯಾವುದೇ ರೀತಿಯ ಶಾಪ ಇರಲಿ, ಯಾವುದೇ ರೀತಿಯ ದೋಷ ಇರಲಿ, ಎಲ್ಲವೂ ನಿವಾರಣೆ ಆಗುವಂಥ ದಿನ. ಬಡತನವನ್ನು ನಿವಾರಣೆ ಮಾಡಿದಂಥ ದಿನ. ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಪಡಿಸಿ ಬಡತನವನ್ನು ನಿವಾರಣೆ ಮಾಡಿದಂಥ ದಿನ ಇದು. ಶಿವನ ಶಾಪ, ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಆ ಶಾಪ ನಿವೃತ್ತಿ ಆದಂಥ ದಿನ. ಪರಶುರಾಮರು ಜನಿಸಿದಂಥ ದಿನ, ತ್ರೇತಾಯುಗದ ಪ್ರಾರಂಭದ ದಿನ. ಈ ರೀತಿ ಈ ದಿನವನ್ನು ಬಹಳಷ್ಟು ವಿಷಯಗಳಿಗೆ ಹೇಳ್ತಾರೆ. ಒಂದೊಂದರಲ್ಲಿ ಒಂದೊಂದು ಉಲ್ಲೇಖಗಳಿದೆ. ಶ್ರೀಕೃಷ್ಣನು ಕುಚೇಲನಿಗೆ ಅನುಗ್ರಹಿಸಿದಂಥ ದಿನ. ಎಲ್ಲೂ ಚಿನ್ನದ ಬಗ್ಗೆ ಮಾತೇ ಇಲ್ಲ, ಒಂದೇ ಒಂದು ಕಡೆ ಮಾತ್ರ ನೆಲ್ಲಿಕಾಯಿ ಮಳೆ ಬಂತಲ್ವ, ಅಲ್ಲಿ ಒಂದನ್ನು ಬಿಟ್ಟರೆ ಬೇರೆ ಎಲ್ಲೂ ಚಿನ್ನದ ಒಂದು ಉಲ್ಲೇಖವೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಚಿನ್ನನೇ ತರಬೇಕು ಅನ್ನೋಂಥ ತಲೆನಲ್ಲಿ ಇಟ್ಕೋಬೇಡಿ. ತರಬಾರ್ದು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ತನ್ನಿ, ಇದು ಕೂಡ ಒಳ್ಳೆಯದೇ ಸೂಚನೆ ಆಗಿದೆ. ಆದರೆ ತರಲೇಬೇಕು ಅಂತಾರಲ್ಲ, ಇದನ್ನು ಮಾಡಬೇಡಿ. ಅದಕ್ಕೆ ಬದಲಾಗಿ ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ಮೊಸರನ್ನ ಯಾರ್ಯಾರಿಗೆ ಸಾಧ್ಯವಿದೆಯೋ ಈ ದಿನದಲ್ಲಿ ಮೊಸರನ್ನವನ್ನು ದಾನವಾಗಿ ಕೊಡೋದನ್ನು ಮಾಡಿ. ಏನಾಗುತ್ತೆ ಸರ್ ಇದರಲ್ಲಿ? ಪಿತೃದೋಷ ಇದೆ, ಪಿತೃಶಾಪ ಇದೆ, 7 ತಲೆಮಾರುಗಳಿಂದ ನಿಮ್ಮ ವಂಶದಲ್ಲಿ ಪೂರ್ವಿಕರ ದೋಷ ಇದೆ ಅಂತ ನಿಮ್ಮ ಜಾತಕ ಅಥವಾ ಪ್ರಶ್ನೆ ಇತ್ಯಾದಿಗಳನ್ನು ನೋಡಿ ಯಾವುದಾದ್ರು ಜೋಯಿಸರು ಏನಾದರೂ ಹೇಳಿದರೆ ಈ ಪರಿಹಾರ ಅವರಿಗಾಗಿ. ನಮ್ಮ ಪೂರ್ವಿಕದಲ್ಲೇ ಸಮಸ್ಯೆ ಇದೆ ಸರ್, ನಮ್ಮ ತಾಯಿಗೂ ಇತ್ತು, ನಮ್ಮ ಅಜ್ಜಿಗೂ ಇತ್ತು, ನನ್ನ ಮಗಳಿಗೂ ಇದೆ,
ಪೂರ್ವಿಕದ ಸಮಸ್ಯೆನ ಅರ್ಥ ಆಯ್ತಲ್ವಾ? ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ನಮ್ಮ ತಾತ ಮುತ್ತಾತರ ಕಾಲದಿಂದ ಇದು ನಡ್ಕೊಂಡು ಬರ್ತೈತೆ. ನಮ್ಮ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಉದ್ಧಾರಣೆ ಆಗಿಲ್ಲ, ಯಾರು ಹೆಣ್ಣು ಮಕ್ಕಳಿಗೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಅಂದರೆ ಅದು ಪೂರ್ವಿಕಕ್ಕೆ ಅಂಟಿಕೊಂಡ ಸಮಸ್ಯೆ ಇರಬೇಕು. ಪರ್ಸ್ನಲ್ ಆಗಿ ನನಗೆ ಮಾತ್ರ ಇದೆ, ನನ್ನ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲ, ಹಾಗಲ್ಲ. ನನ್ನ ಫ್ಯಾಮಿಲಿನಲ್ಲಿ ಎಲ್ರಿಗೂ ಇದೇ ಕಥೆಗಳು, ಯಾರ್ದು ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ, ಫ್ಯಾಮಿಲಿ ಫುಲ್ ಆ ಪೂರ್ವಿಕದಲ್ಲಿ. ಈ ಪೂರ್ವಿಕದ ಸಮಸ್ಯೆಯನ್ನು, 7 ತಲೆಮಾರುಗಳಲ್ಲಿರುವಂಥ ಸಮಸ್ಯೆಯನ್ನು ಬರೀ ಒಂದು ಮೊಸರನ್ನವನ್ನು ದಾನ ಮಾಡೋದ್ರಿಂದ ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ. ಇಲ್ಲಿ ಮೊಸರನ್ನವನ್ನು ಕನಿಷ್ಠ ಪಕ್ಷ 11 ಜನರಿಗಾದರೂ ನೀವುಗಳು ದಾನ ಮಾಡಬೇಕು. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬರುವಂಥದ್ದು ಕುಲದೇವರ ದೋಷ, ಕುಲದೇವರ ಶಾಪ. ಕುಲದೇವರು ಯಾರಂತ ಗೊತ್ತಿಲ್ಲ, ಕುಲದೇವರಿಗೆ ನಾವು ನಡ್ಕೋತಾ ಇಲ್ಲ ಅಂದರೂ ಪರವಾಗಿಲ್ಲ, ಹತ್ತಿರದಲ್ಲಿರುವಂಥ ಯಾವುದಾದ್ರೂ ದೇವಸ್ಥಾನ, ಹೆಣ್ಣು ದೇವ್ರ ದೇವಸ್ಥಾನ ಇರಲಿ, ಗಂಡು ದೇವ್ರ ದೇವಸ್ಥಾನ ಇರಲಿ, ಆ ದೇವಸ್ಥಾನಗಳಿಗೆ ತೆರಳಿ ನೀರಾಗಿರ್ಬೋದು, ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಪನ್ನೀರಾಗಿರಬಹುದು, ಅಭಿಷೇಕಾದಿಗಳನ್ನು ಮಾಡಿಸಿ. ಅಭಿಷೇಕ ಮುಖ್ಯ, ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಅಂದಿನ ದಿನ ಅಕ್ಷಯ ತದಿಗೆಯ ದಿನ ಅಭಿಷೇಕಾದಿಗಳನ್ನು ಮಾಡಿಸಿ. ಇದರಿಂದ ಪಿತೃದೋಷದ ಜೊತೆಗೆ, ಅಲ್ಲಿ ಪಿತೃದೋಷ ಒಂದು ಕಡೆ ಕಳ್ಕೊಳ್ಳುತ್ತೆ, ಅದರ ಜೊತೆಗೆ ಕುಲದೇವರ ಸಮಸ್ಯೆ ಏನಾದರೂ ಇದೆಯಾ ಗೊತ್ತಿಲ್ಲ ನಮಗೆ, ಕುಲದೇವರು ಯಾರು ಅನ್ನೋದು ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾ ಬಂದಿದ್ದಾರೆ, ಬಿಡಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಮಗೆ ತಿಳ್ಕೊಳ್ಳುವಂಥ ಉತ್ಸುಕತೆ ಇದೆಯಾ, ಬಿಡಿ, ಆ ದೇವರು ನಿಮಗೆ ತಿಳಿಸ್ಬೇಕು ಅನ್ನುವಂಥ ಉತ್ಸುಕತೆ ಇತ್ತಂದರೆ ಖಂಡಿತ ತಿಳಿಸುತ್ತೆ. ಆದರೆ ಆ ಕುಲದೇವರಿಗೆ ನಾವೇನಾದರೂ ತೊಂದರೆ ಮಾಡಿದರೆ, ನನ್ನ ಪೂರ್ವಿಕದಿಂದ ಏನಾದರೂ ಸಮಸ್ಯೆಗಳಾಗಿದ್ದರೆ, ಹರಕೆ ಇತ್ಯಾದಿಗಳನ್ನು ನಾನು ಬಿಟ್ಟಿದ್ರೆ, ಏನಾದರೂ ದೋಷಗಳಿದ್ದರೆ, ಕುಲದೇವರ ಶಾಪಗಳಿದ್ದರೆ ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ. ಈ ದಿನ ದೈವಗಳಿಗೆ, ದೇವರಿಗೆ, ದೇವಿಯರಿಗೆ ಅಭಿಷೇಕಾದಿಗಳನ್ನು ಮಾಡೋದ್ರಿಂದ, ಸರ್ ಕುಲದೇವರಿಗೆ ಹೋಗಿ ಮಾಡಬೇಕಾ? ಅಲ್ಲ, ಯಾವುದೇ ದೇವರಿಗೂ ಕೂಡ ತಾವು ಅಭಿಷೇಕ ಇತ್ಯಾದಿಗಳನ್ನು ಮಾಡ್ಬೋದು. ಇವಾಗ ಈ ಎರಡೂ ಪರಿಹಾರಗಳನ್ನು ಒಂದು ಸೇರಿಸುವಂಥ ಕಾರ್ಯಕ್ರಮವನ್ನು ಮಾಡೋಣ. ಏನಪ್ಪ ಮಾಡಬೇಕು ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಮೊಸರನ್ನವನ್ನು ಮನೆಯಲ್ಲೇ ಮಾಡ್ಕೊಂಡು ಹೋಗಿ, ಅಲ್ಲಿ ಹೋಗಿ ನೀವೇನು ಮಾಡಬೇಕಂದ್ರೆ ಆ ದೇವಸ್ಥಾನದಲ್ಲಿ ಸ್ವಾಮಿಗೆ ಅಭಿಷೇಕಕ್ಕೆ ಕೊಡಿ. ಈ ಮೊಸರನ್ನವನ್ನು ಸ್ವಾಮಿಗೆ ನೈವೇದ್ಯವಾಗಿ ಕೊಡಿ. ಅಭಿಷೇಕಾದಿಗಳು ಆದ ನಂತರ ಈ ಮೊಸರನ್ನವನ್ನು ತಾವು ಪ್ರಸಾದವಾಗಿ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಹಂಚಿ. 100% 11 ಜನರಿಗಿಂತ ಮೇಲಂತೂ ಇದ್ದೇ ಇರ್ತಾರೆ ಅಲ್ವಾ? 11 ಜನಕ್ಕಿಂತ ಎಕ್ಸ್ಟ್ರಾ ಯಾರಿಗೆ ಬೇಕಾದ್ರೂ ತಾವು ಹಂಚಬಹುದು. ಇದರಲ್ಲಿ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಮೊಸರನ್ನವನ್ನು, ಅಂದರೆ ನೈವೇದ್ಯ, ಸ್ವಾಮಿಗೆ ಮಾಡಿರುವಂಥ ನೈವೇದ್ಯ ಮಾಡಿರುವಂಥ ಮೊಸರನ್ನವನ್ನು ತಾವುಗಳು ಸೇವಿಸಬಾರದು. ತಮ್ಮ ಮನೆಯವರು ಯಾರೂ ಸೇವಿಸಬಾರ್ದು. ಕೆಲವರು ಕಮೆಂಟಲ್ಲಿ ಹಾಕ್ತಾರೆ, ನಾವು ತಿನ್ನಬಾರ್ದು ಅಂದಿರಾ, ನಮ್ಮ ಮನೆಯವರು ಯಾರು ತಿನ್ಬೋದಾ ಅಂತ. ಯಾರು ಏನೂ ಸೇವಿಸಬಾರ್ದು. ಇದನ್ನು ದಾನದ ರೂಪದಲ್ಲಿ ನೀವು ಕೊಡೋದ್ರಿಂದ ಆ ಒಂದೇ ದಿನದಲ್ಲಿ ಒಂದು ಕಡೆ ಪಿತೃದೋಷ ಅಥವಾ ಪೂರ್ವಿಕರು ಮಾಡಿರುವಂಥ ಪಾಪ ದೋಷಗಳು, ಪೂರ್ವಿಕರಿಂದ ನಮಗೆ ಬಂದಿರುವಂಥ ಶಾಪ ಇತ್ಯಾದಿಗಳು ನಿವಾರಣೆ ಆಗುವಂಥ ಸೂಚನೆ ಬರುತ್ತೆ. ಅದರ ಜೊತೆಗೆ ಕುಲದೇವರಿಗೆ ಸಂಬಂಧಪಟ್ಟಂಥ ದೋಷ, ಶಾಪ ಇತ್ಯಾದಿಗಳು ನಿವೃತ್ತಿ ಆಗುತ್ತೆ. ಈ ಎರಡೂ ಪರಿಹಾರನ ಒಂದೇ ದಿನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ 2 ರೀತಿಯಾದಂಥ ಫಲಿತಾಂಶಗಳು, 2 ರೀತಿಯಾದಂಥ ಪುಣ್ಯ ಕಾರ್ಯಗಳು ಖಂಡಿತವಾಗಲೂ ನಡೀತದೆ. ಸರ್ ಇದೆರಡೂ ಇಲ್ಲ ನಮ್ಮ ಹತ್ರ, ಆಯಿತು, ಇವಾಗ ಅಭಿಷೇಕಕ್ಕೆ ನಾವು ಹೋದ್ವಿ, ಅಭಿಷೇಕ ಮಾಡುವಷ್ಟು ಕೂಡ ನಮಗೆ ದೇವರು ಅಷ್ಟು ಬಲವನ್ನು ಕೊಟ್ಟಿಲ್ಲ ಆರ್ಥಿಕವಾಗಿ, ನಾನು ಹೇಳ್ತಾ ಇದ್ದೀನಿ. ಅಂಥವ್ರು ಏನು ಸರ್ ಮಾಡಬೇಕು ಅಂತ ಹೇಳಿದ್ರೆ, ಅತಿ ಶ್ರೇಷ್ಠವಾಗಿರುವಂಥದ್ದು ಕಲ್ಲು ಉಪ್ಪು. ಈ ದಿನದಲ್ಲಿ ಕಲ್ಲು ಉಪ್ಪು ಮತ್ತು ಅರಿಶಿನ ಯಾವುದು ಅಂದರೆ ಅಡುಗೆಯ ಅರಿಶಿನವನ್ನು, ಅದು ಪುಡಿ ಅರಿಶಿನವನ್ನು ತೊಗೊಂಬನ್ನಿ, ಅಂಗಡಿಯಿಂದ ಖರೀದಿ ಮಾಡಿಕೊಂಡು ಬರಬೇಕು. ಅಕ್ಷಯ ತದಿಗೆಯಂದೇ ಖರೀದಿ ಮಾಡಬೇಕು. ದಯವಿಟ್ಟು ಮಂಗಳವಾರನೋ ಸೋಮವಾರನೋ ಭಾನುವಾರನೋ ತೊಗೊಂಬಂದು ಇಡಬೇಡಿ. ಮೊದಲೇ ಇಟ್ಟಂಥದ್ದನ್ನು ತಾವು ಉಪಯೋಗಿಸೋ ಹಾಗಿಲ್ಲ. ಹೊಸದಾಗಿ ಕಲ್ಲು ಉಪ್ಪೇ ತರಬೇಕಾಗತ್ತೆ. ಅದ್ರ ಜೊತೆಗೆ ಅರಿಶಿನವನ್ನು ತೊಗೊಂಡು ಬಂದು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಇಟ್ಬಿಡಿ, ಅಥವಾ ದೇವ್ರ ಹತ್ರ ಇಟ್ಟು ಅದಕ್ಕೊಂದು ಪೂಜೆಯನ್ನು ಮಾಡಿ. ದೇವರಿಗೆ ದೀಪ ಇತ್ಯಾದಿಗಳನ್ನು ಹಚ್ಬೋದು, ಧೂಪ ಇತ್ಯಾದಿಗಳನ್ನು ಮಾಡ್ಬೋದು, ಸಿಹಿ ಪದಾರ್ಥ ಇತ್ಯಾದಿಗಳನ್ನು ನೈವೇದ್ಯ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಗೊತ್ತಿದ್ದರೆ ಮಹಾಲಕ್ಷ್ಮಿ ಮಂತ್ರಗಳು ಅಥವಾ ನಿಮ್ಮ ದೇವತಾ ಪೂಜೆ ಹೇಗಿರುತ್ತೋ ಅದೇ ರೀತಿಯಲ್ಲೇ ನೀವು ಮಾಡಿ. ಇದಾದ ನಂತರ ಸಂಜೆ ಆಗಬೇಕು. ಸಂಜೆ ತನಕ ದೇವರ ಹತ್ರ ಇರುವಂಥ ಅರಿಶಿನವನ್ನಾಗಲಿ ಅಥವಾ ಉಪ್ಪನ್ನಾಗಲಿ ತಾವು ತೆಗಿಬೇಡಿ. ಇದೆಲ್ಲ ಆದ ನಂತರ ಅದನ್ನು ತೆಗೆದು ಅಡುಗೆಗೆ ಬಳಸಿಕೊಳ್ಳಬಹುದು. ಇದಾದ ಮೇಲೆ ಏನು ಮಾಡಬೇಕು ಇದನ್ನು ಅಂತ ಹೇಳಿದ್ರೆ, ಅಡುಗೆಗೆ ಬಳಸಿಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆಯ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಕೃಪೆಯೂ ಬರುತ್ತೆ. ಉಪ್ಪು ಮಹಾಲಕ್ಷ್ಮಿ, ಅರ್ಥ ಆಯ್ತಲ್ವಾ? ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಖಂಡಿತವಾಗಲೂ ಪ್ರಾಪ್ತ ಆಗುತ್ತೆ. ನನಗೆ ಈ ದೊಡ್ಡ ಪ್ರಮಾಣದಲ್ಲಿ ಅನ್ನದಾನ ಇತ್ಯಾದಿಗಳನ್ನು ಮಾಡೋಕ್ಕಾಗಲ್ಲ, ನಾನು ಈ ಥರ ಏನಾದ್ರು ಮಾಡ್ಬೋದು ಅಂದರೆ ಖಂಡಿತವಾಗಲೂ ತಾವು ಆ ಒಂದು ವಿಷಯವನ್ನು ಮಾಡ್ಕೋಬೋದು. ಸಾಧ್ಯವಾದವರು ಬಂದ್ಬಿಟ್ಟು, ಯಾರಿಗಾರು ಸಾಧ್ಯ ಆಯಿತು ಅಂತ ಹೇಳಿದ್ರೆ ತಾವುಗಳು ವಸ್ತ್ರದಾನ ನಾನು ಮಾಡ್ಕೊಳ್ಳಿ. ಪಾನಕವನ್ನು ಇಟ್ಟು ನಾನು ದಾನ ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. ಸರ್ ಈ ಮೊಸರನ್ನ ಅಲ್ಲ, ನಾನು ಬೇರೆ ರೀತಿಯ ಅನ್ನದಾನ ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. ಯಾರಿಗೆ ಸಾಧ್ಯ ಇದೆಯೋ, ನಿಮಗೆ ಗೊತ್ತು ನಿಮ್ಮ ಒಂದು ಯಾವ ರೀತಿ ನೀವು ಇದ್ದೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ, ಅದಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಚಿನ್ನ ತರ್ತೀನಿ, ಖಂಡಿತ ಚಿನ್ನ ತೊಗೊಂಬನ್ನಿ. ತಗೊಂಡು ಬಂದ್ರ ಮೇಲೆ ಅದನ್ನು ದೇವರ ಹತ್ರ ಇಡಿ. ಡೈರೆಕ್ಟಾಗಿ ಧರಿಸುವಂಥದ್ದು ಇತ್ಯಾದಿಗಳನ್ನ ಏನು ಮಾಡಬೇಡಿ, ತಗೊಂಡೋಗಿ ಬೀರೋದಲ್ಲಿ ಇಡುವಂಥದ್ದನ್ನು ಮಾಡಬೇಡಿ. ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿ. ಪೂಜೆ ಆದ್ರ ಮೇಲೆ ಇಮಿಡಿಯೇಟಾಗಿ ತೆಗಿಬೇಡಿ.
ಅದನ್ನು ಸ್ವಲ್ಪ ಹೊತ್ತು ಅಲ್ಲೇ ಇರಲಿ, ಬೇಕಾದ್ರೆ ಒಂದು ರಾತ್ರಿ ಅಲ್ಲೇ ಕಳೆದು ಮಾರನೇ ದಿನ ಬೇಕಾದ್ರೆ ತೆಗಿರಿ, ಅಥವಾ ಸಂಜೆ ಆದ ನಂತರ ಬೇಕಾದ್ರೆ ಅದನ್ನು ತೆಗೆದು ತಾವು ಉಪಯೋಗಿಸ್ಬೋದು ಅಥವಾ ಬೀರೋದಲ್ಲಿ ಇತ್ಯಾದಿಗಳಲ್ಲಿ ಇಡಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಸಮಯ ಇತ್ಯಾದಿಗಳನ್ನು ನಮ್ಮ ವಿದ್ಯಾವಂತ ಜ್ಯೋತಿಷಿಗಳು ಅಥವಾ ವಿದ್ವಾಂಸರು ಈಗಾಗಲೇ ಭಾಳಷ್ಟು ಜನ ವಿಡಿಯೋಗಳನ್ನ ಬಿಟ್ಟಿದ್ದಾರೆ, ಅವರೆಲ್ಲ ಕೊಟ್ಟಿದ್ದಾರೆ. ಚಿನ್ನವನ್ನು ಖರೀದಿಸುವಂಥ ಸಮಯ ಯಾವುದು ಅಂತ ಅದನ್ನು ನೋಡಿಕೊಂಡು ತಾವುಗಳು ಮಾಡ್ಕೋಬೋದು. ರೈಟಾ? ನನ್ನ ಕಡೆಯಿಂದ ನಿಮಗೆ ಚಿನ್ನವನ್ನು ಖರೀದಿಸುವಂಥ ಸಮಯ ಗೊತ್ತು ಏನಾದರೂ ಹೇಳ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಾನು ಈ ವಸ್ತುಗಳಿಗೆ ಮಾತ್ರ ಬಹಳಷ್ಟು ಮಾನ್ಯತೆಯನ್ನು ಕೊಡ್ತೀನಿ, ಇದನ್ನು ನೀವು ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೊಂದು ಸಮಯವನ್ನು ಕೊಡ್ತಾ ಇದ್ದೀನಿ. ಇದು 30ನೇ ತಾರೀಕು ಅಕ್ಷಯ ತದಿಗೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬೆಳಗಿನ ಸಮಯ ಬೆಳಿಗ್ಗೆ ಬಂದ್ಬಿಟ್ಟು 6:15 6:30 ಅಥವಾ 6:45 7 ಗಂಟೆ ತನಕ 15 ನಿಮಿಷ ಮಧ್ಯದಲ್ಲಿ ನಾನು ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದೀನಿ. ಏನಕ್ಕೆ ಸರ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಸಮಯದಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ತಾವು ದೀಪವನ್ನು ಬೆಳಗಬೇಕು, ತುಪ್ಪದ ದೀಪವೇ ಆಗಿರಬೇಕು. ಈ ದೀಪದ ಮುಂದೆ ಕೂತ್ಕೊಂಡು ತಾವು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರ, ಸಹಸ್ರನಾಮ, ಸ್ತೋತ್ರ, ಲಕ್ಷ್ಮೀ ಹೃದಯ, ಶ್ರೀ ಸೂಕ್ತ, ಲಕ್ಷ್ಮೀ ಮಂತ್ರ. ಸರ್ ನನಗೇನು ಬರಲ್ಲ, ಓಂ ಮಹಾಲಕ್ಷ್ಮಿಯೇ ನಮಃ ಅದಾದರೂ ಹೇಳೋಕ್ಕಾಗುತ್ತಾ? ಕನಿಷ್ಠ ಪಕ್ಷ ಅದನ್ನಾದರೂ ತಾವು ಹೇಳ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಈ ಸಮಯ ಕೊಡುತ್ತೆ. ಸರ್ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕೆಲವ್ರಿಗೆ ಏನಾಗುತ್ತೆ ಅಂದರೆ ತುಂಬ ಅರ್ಜೆಂಟ್ ಇರುತ್ತೆ. ಸರ್ ಇವತ್ತು ಪರಿಹಾರ ಮಾಡಿದೆ, ಇನ್ನೊಂದು ವಾರ ಅಥವಾ ಒಂದು 15 ದಿನ ನೆಕ್ಸ್ಟ್ ಮಂತು ಏನಾದರೂ ಜೀವನದಲ್ಲಿ ಬದಲಾವಣೆ ಬರುತ್ತಾ ಅಂದರೆ ಖಂಡಿತ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈಗ ಅಕ್ಷಯ ತದಿಗೆಗೆ ಒಂದು ಪರಿಹಾರ ನೀವು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಅಕ್ಷಯ ತದಿಗೆಗೆ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ನೋಡಿ. ಇದು ವೃದ್ಧಿಯನ್ನು ಸೂಚಿಸುತ್ತೆ. ವೃದ್ಧಿಯನ್ನು ಸೂಚಿಸುವಂಥ ದಿನ. ಇವತ್ತು ಬಂದಿದ್ದು ಏನು ಕಡಿಮೆ ಆಗೋದೇ ಇಲ್ಲ, ಅಂದರೆ ಅದರ ಒಂದು ಕೊರತೆ ನಿಮಗೆ ಭಾಸ ಆಗಲ್ಲ. ಇದಿಲ್ಲ ನನ್ನ ಹತ್ರ, ಇದು ಕಮ್ಮಿ ಆಯಿತು ನನಗೆ ಅನ್ನುವಂಥದ್ದು ಭಾಸ ಆಗಲ್ಲ. ಇದೇ ಅಕ್ಷಯ ತದಿಗೆ ಬಹಳ ಮುಖ್ಯವಾದಂಥ ಒಂದು ಮುಹೂರ್ತ. ಸರ್ ಇದೇ ದಿನ ಯಾಕೆ ಮಾಡ್ತೀವಿ ಅಂದರೆ, ಯಾವ್ದಾದ್ರು ಒಂದು ಟೈಮ್ ಅಂತ ಇರುತ್ತಲ್ಲ, ನನ್ನ ಜೀವನದಲ್ಲಿ ಒಂದು ಟೈಮ್ ಬರಲಿ, ನಾನು ತೋರಿಸ್ತೀನಿ ನಾನು ಏನು ಅಂತ. ನನ್ನ ಜೀವನದಲ್ಲಿ ಇನ್ನೂ ಟೈಮ್ ಬಂದಿಲ್ಲ ನನಗೆ ಅಂತೀರಾ. ಸೊ ಯಾವುದಾದ್ರು ಒಂದು ಮುಹೂರ್ತ, ಯಾವುದಾದ್ರು ಒಂದು ಶುಭ ದಿನ ಅಂತ ಬಂದಾಗ, ಆ ದಿನದಲ್ಲಿ ವ್ಯತ್ಯಾಸವಾಗಿ ಏನಾದರೂ ಒಂದು ನಾವು ಮಾಡಿದಾಗ ನಮ್ಮ ಜೀವನದಲ್ಲೂ ಏನಾದರೂ ಒಂದು ವ್ಯತ್ಯಾಸಗಳು ಆಗುತ್ತೆ. ನಾನು ಮಾಡಿದ್ದೇ ಮಾಡ್ತೀನಿ, ಹೇಳಿದ್ದೇ ಹೇಳ್ತೀನಿ, ಆಗಿದ್ದೇ ಆಗ್ತಾ ಇರ್ತದೆ. ಹೌದು, ಆಗಿದ್ದೇ ಆಗ್ತಾ ಇರ್ತದೆ. ಎಲ್ಲಿ ಬದಲಾವಣೆ ಆಗುತ್ತೆ? ಎಲ್ಲಿವರೆಗೂ ನೀವು ಬದಲಾವಣೆಯನ್ನು ತರೋದಿಲ್ವೋ ಅಲ್ಲಿವರೆಗೂ ಬದಲಾವಣೆ ಆಗೋದಿಲ್ಲ. ಸೊ ದಯವಿಟ್ಟು ಇದನ್ನು ನೀವುಗಳು ನೋಡಿಕೊಂಡು ಇದನ್ನು ನೀವು ಮಾಡಿ. ಇವತ್ತು ನಾವು ನಿಮಗಾಗಿ ಒಂದು ಯಂತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಆ ಯಂತ್ರವನ್ನು ತಾವೇ ಬರೆದು ತಾವೇ ಸ್ವತಃ ಬರೀಬೇಕು. ಯಾರ ಮನೆಯಲ್ಲಿ ಈ ಯಂತ್ರ ಪೂಜೆ ಆಗುತ್ತೋ ಅವರೇ ಸ್ವತಃ ಯಂತ್ರವನ್ನು ಬರಿಬೋದು. ಇದಕ್ಕೇನಾದರೂ ಶಾಪ ನಿವೃತ್ತಿ ಮಂತ್ರ ಇತ್ಯಾದಿಗಳು ಬೇಕಾ, ಇದನ್ನೇನಾದ್ರು ಯಂತ್ರ ಶುದ್ಧಿ ಮಾಡಬೇಕಂದ್ರೆ ಇದರ ಯಾವುದೇ ಅವಶ್ಯಕತೆ ಇಲ್ಲ. ಆದರೆ ಯಂತ್ರವನ್ನು ಕೊಡೋದಕ್ಕಿಂತ ಮುಂಚೆ ಈ ಯಂತ್ರವನ್ನು ನನಗೆ ಕೊಟ್ಟಂಥವರು ಶ್ರೀಯುತ ಗುರುಗಳು ಶ್ರೀ YR ವಿಜಯಕುಮಾರ್ ಗುರುಗಳನ್ನ ನಾನು ಇಲ್ಲಿ ನೆನೆಸ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ವರ್ಷಗಳ ಹಿಂದೆ ಇವರು ನನಗೆ ಈ ಯಂತ್ರವನ್ನು ಕೊಟ್ಟಿದ್ದರು. ಇದಾದ ನಂತರ ಇದನ್ನು ಬಹಳಷ್ಟು ನನ್ನ ಹತ್ರ ಬರುವಂಥ ಕ್ಲೈಂಟ್ಸ್ ಆಗಿರ್ಬೋದು, ನನ್ನ ಕ್ಲಾಸಿಗೆ ಬರುವಂಥ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ನಾನು ಇದನ್ನು ಕೊಟ್ಟಿದ್ದೀನಿ. ಇದರ ಒಂದು ಫಲಿತಾಂಶ ನಾವು ನೋಡಿದ್ರ ಮೇಲೇ ಈ ಯಂತ್ರವನ್ನು ನಿಮ್ಮ ಮುಂದೆ ನಾನು ಇವಾಗ ಇಡ್ತಾ ಇದ್ದೀನಿ. ಅಕ್ಷಯ ತದಿಗೆ ದಿನ ಬಹಳ ಸಿಂಪಲ್ ಆಗಿರುವಂಥದ್ದು ಸಂಖ್ಯಾ ಯಂತ್ರ ಆಗಿದೆ ಇದು. ಇದನ್ನು ನೀವೇನು ಮಾಡಬೇಕು ಅಂದರೆ, ನಾನು ಹೇಳಿದ್ದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸ್ಟೇಷನರಿ ಅಂಗಡಿಗೆ ಹೋಗಿ ಒಂದು kg ಕಾರ್ಡ್ಬೋರ್ಡ್ ಅಂತ ತಗೊಳ್ಳಿ, ಒಂದು ಕೆಂಪು ಕಲರ್ ಪೆನ್ ಯಾವುದಾದ್ರು ಒಂದು ತಗೊಳ್ಳಿ, ಮಾರ್ಕರ್ ಇದ್ದರೂ ಪರವಾಗಿಲ್ಲ ಅಥವಾ ನಾರ್ಮಲ್ ಪೆನ್ ಇದ್ದರೂ ಪರವಾಗಿಲ್ಲ, ಕೆಂಪು ಬಣ್ಣದ್ದೇ ಆಗಿರಬೇಕು. ಆ kg ಕಾರ್ಡ್ಬೋರ್ಡ್ ಸರ್ ಅಷ್ಟು ದೊಡ್ಡದೈತೆ, 5 ರೂಪಾಯಿಗೆ ಇಷ್ಟು ದೊಡ್ಡದು ಕೊಟ್ಬಿಟ್ಟವನೇನೋ, 10 ರೂಪಾಯಿಗೆ ಇಷ್ಟು ದೊಡ್ಡದು ಕೊಟ್ಟವನಂದರೆ ಅಷ್ಟೆಲ್ಲ ಬೇಡ. ನಮಗೆ 3 ಇಂಚಿಗೆ 3 ಇಂಚ್ ಇದ್ದರೆ ಸಾಕು. ಸ್ವಲ್ಪ ದಪ್ಪ ಪೇಪರ್ ಇರಬೇಕು, ವೈಟ್ ಕಲರ್ ಇರಬೇಕು. ಅದು ಅರ್ಥ ಆಗಿಲ್ಲ ನಿಮಗೆ kg ಕಾರ್ಡ್ಬೋರ್ಡ್ ಅಂದರೆ, ದಪ್ಪ ಪೇಪರ್ ಇರಬೇಕು, ವೈಟ್ ಕಲರ್ ಇರಬೇಕು. ಸರಿನಾ? 3 ಇಂಚಿಗೆ 3 ಇಂಚು ಅದನ್ನು ಕಟ್ ಮಾಡ್ಕೊಳ್ಳಿ. ರೈಟಾ? ಇದಾದ್ರ ಮೇಲೆ ನೋಡಿ, ಯಂತ್ರ ಬರೆದಾದ್ರ ಮೇಲೆ ಈ ಪೇಪರ್ನ ಕಟ್ ಮಾಡೋ ಹಾಗಿಲ್ಲ. ಸೈಡಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಈ ಕಡೆ ಸ್ವಲ್ಪ ಕಮ್ಮಿ ಇದೆ ಅಂತ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದ ನಂತರ ನೀವು ಸ್ಕೇಲ್ ಇತ್ಯಾದಿಗಳನ್ನ ತಗೊಂಡು ನಾವು ಯಾವ ಯಂತ್ರವನ್ನು ತೋರಿಸ್ತಾ ಇದ್ದೀವೋ ಆ ಯಂತ್ರವನ್ನು ಬರೀರಿ. ಸರ್ ಇದರಲ್ಲಿ ಸಂಖ್ಯೆ ಫಸ್ಟ್ ಇದೇ ಬರಿಬೇಕಾ ಅದೇ ಬರಿಬೇಕಾ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ಆ ಥರದ್ದು ಏನಿಲ್ಲ, ನೀವು ಹೇಗೆ ಬೇಕಾದರೂ ಆ ಸಂಖ್ಯೆಗಳನ್ನ ಬರೆದಾದ ನಂತರ ಇದನ್ನು ಲ್ಯಾಮಿನೇಟ್ ಮಾಡಬೇಕು. ಲ್ಯಾಮಿನೇಷನ್ಗೆ ಇದನ್ನು ನೀವು ಕೊಡಬೇಕಾಗುತ್ತೆ. ಲ್ಯಾಮಿನೇಷನ್ ಮಾಡ್ಕೊಂಡು ಬಂದ ನಂತರ ಇದನ್ನು ಯಾವುದಾದ್ರು ಒಂದು ತಟ್ಟೆನಲ್ಲಿಟ್ಟು, ಅದು ತಾಂಬೂಲ ತಟ್ಟೆ ಆದರೆ ಭಾಳ ಒಳ್ಳೆಯದು. ಹಿತ್ತಾಳೆ, ಪಂಚಲೋಹ, ಬೆಳ್ಳಿ ಇದರಲ್ಲಿ ನಿಮ್ಗೆ ಯಾವುದಾಗುತ್ತೆ ನೋಡಿ. ಯಾವುದಿಲ್ಲ ಸರ್ ತಾಮ್ರದ್ದೈತೆ, ತಾಮ್ರದ ತಟ್ಟೆನಲ್ಲಿ ಇಡಿ, ಸ್ಟೀಲ್ ತಟ್ಟೆನಲ್ಲಿ ಇಡಬೇಡಿ. ಸರಿನಾ? ಸ್ಟೀಲ್ ತಟ್ಟೆ ಉಪಯೋಗಿಸ್ಬೇಡಿ, ಗಾಜಿಂದ ಏನು ಉಪಯೋಗಿಸ್ಬೇಡಿ. ಈ ಥರದ್ದು ಯಾವ್ದಾದ್ರು ಒಂದು ತಟ್ಟೆ ಇದ್ದರೆ ಅದರಲ್ಲಿಡಿ. ಸರ್ ಈ ತಟ್ಟೆ ಎಲ್ಲ ತೊಗೊಂಬರೋದು ನನಗೆ ಆಗಲ್ಲ ಅಂದರೆ ಬಾಳೆ ಎಲೆ ತೊಗೊಂಬರೋಕ್ಕಾಗುತ್ತಾ ನೋಡಿ. ಒಂದೇ ಒಂದು ಬಾಳೆ ಎಲೆ ತೊಗೊಂಬಂದಿಟ್ಟು ಅದ್ರ ಮೇಲೆ ಆದರೂ ಯಂತ್ರವನ್ನು ಇಡಿ. ಕೆಳಗಡೆ ನೆಲದ ಮೇಲೆ, ಮಣೆ ಮೇಲೆ ಇತ್ಯಾದಿಗಳಲ್ಲಿ ಈ ಯಂತ್ರವನ್ನು ಇಡಬೇಡಿ. ಇದಕ್ಕೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಇಟ್ಟು ಇದಕ್ಕೆ ಪೂಜೆ ಮಾಡಬೇಕಾಗತ್ತೆ. ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕು. ಸುಗಂಧ ಭರಿತವಾಗಿರುವಂಥ ಊದ್ಬತ್ತಿ ಅಥವಾ ಸುಗಂಧ ಭರಿತವಾಗಿರುವಂಥ ಧೂಪವನ್ನೇ ತಾವು ಉಪಯೋಗಿಸಬೇಕು. ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಮಂತ್ರಗಳು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ, ಸ್ತೋತ್ರಗಳು ಗೊತ್ತಿದ್ರೆ, ಸಹಸ್ರನಾಮ, ಅಷ್ಟೋತ್ತರ ನಿಮ್ಗೇನೇ ಗೊತ್ತಿದ್ರು ಸಹಿತ ಈ ಪೂಜೆಯನ್ನು
ನೀವು ಮಾಡ್ಕೋಬೋದು, ಇದನ್ನು ನೀವು ಮಾಡಬಹುದಾಗಿದೆ. ಆದರೆ ಇದನ್ನು ಯಾವತ್ತು ಮಾಡಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅಕ್ಷಯ ತದಿಗೆಯ ಮುನ್ನ ದಿನ ಅಂದರೆ ಮಂಗಳವಾರ 29ನೇ ತಾರೀಕು ರಾತ್ರಿ. ಇದೇನು ಸರ್ ಇದು ಅಕ್ಷಯ ತದಿಗೆಗೆ ಪರಿಹಾರ ಅಂತೇಳ್ಬಿಟ್ಟು ಈ ಥರ ಹೇಳ್ತಾ ಇದ್ರಂತ, ಪೂರ್ತಿ ಕೇಳಿಸ್ಕೊಂಬಿಡಿ ಸರಿನಾ? ರೈಟ್. ಇದನ್ನು ಏನು ಮಾಡಬೇಕಂದ್ರೆ ನೀವು ಮಂಗಳವಾರನೇ ಬೆಳಿಗ್ಗೆ ಇದನ್ನೆಲ್ಲ ತಯಾರಿ ಮಾಡ್ಕೋಬೋದಾ ಸರ್? ಮಾಡ್ಕೋಬೋದು. ಬರೆಯುವಾಗ ಏನಾದ್ರು ಸಮಯ ನೋಡಬೇಕಾ ಸರ್? ಏನು ಬೇಡ, ಬರೀರಿ ಆಯಿತಾ. ಲ್ಯಾಮಿನೇಟ್ ಮಾಡ್ಕೊಂಬರ್ಬೋದಾ ಸರ್? ಎಲ್ಲ ಮಾಡ್ಕೊಂಬಂದು ರೆಡಿ ಇಟ್ಕೊಳ್ಳಿ. ರಾತ್ರಿ ಕರೆಕ್ಟಾಗಿ 8 ಗಂಟೆಯಿಂದ 9 ಗಂಟೆ ಒಳಗಾಗಿ, ಅಂದರೆ 29ನೇ ತಾರೀಕು ರಾತ್ರಿ 8ರಿಂದ 9ರೊಳಗಾಗಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇದನ್ನು ಇಟ್ಕೊಂಡು ಇದನ್ನು ಪೂಜೆ ಮಾಡಿ. ನಿಮಗೆ ಹೇಗೆ ಬರುತ್ತೋ ಹಾಗೆ ಮಾಡಿ. ಆದರೆ ಇಲ್ಲಿ ಮುಖ್ಯ ವಿಷಯ ಏನು ಅಂದರೆ ಸಿಹಿ ಏನಾದರೂ ಒಂದು ನೈವೇದ್ಯ ಮಾಡಿ. ಏನೇ ಸಿಹಿ ಇರಲಿ, ಒಟ್ಟಿನಲ್ಲಿ ಸಿಹಿ ಇರಬೇಕು, ನೈವೇದ್ಯ ಮಾಡಿ. ನಾನು ಹೇಳೋದು ಕೇಳಿ, ಪೂಜೆ ಎಲ್ಲ ಮುಗಿದ್ರ ಮೇಲೆ ಈ ಪ್ರಸಾದ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಮನೆಯವರೆಲ್ಲರೂ ಸೇವಿಸಿ, ನಿಮ್ಮ ಮನೆಯವರು ಮಾತ್ರವೇ, ಹೊರಗಡೆಯವರು ಯಾರಿಗೂ ಇದನ್ನು ಹಂಚುವ ಹಾಗಿಲ್ಲ. ರೈಟ್. ಇದನ್ನಿಟ್ಟು ಪೂಜೆ ಎಲ್ಲ ಮಾಡಿದ್ವಿ ನಾವು, ನಮಗೆ ಗೊತ್ತಿರುವಂಥ ಸಹಸ್ರನಾಮನೋ ಅಷ್ಟೋತ್ತರನೋ ಇಲ್ಲ ನೀವು ಹೇಳ್ದಂಗೆ ಮಹಾಲಕ್ಷ್ಮಿಯ ನಮಃ ಅನ್ನುವಂಥ ಮಂತ್ರದಿಂದನೋ ಇದನ್ನು ಪೂಜೆ ಮಾಡಿದ್ವಿ. ಇದಾದ್ರ ಮೇಲೆ ಏನು ಮಾಡಬೇಕಂದ್ರೆ ಆ ಯಂತ್ರವನ್ನು ಅಲ್ಲೇ ಬಿಟ್ಬಿಡಿ, ತೆಗಿಬೇಡಿ, ಆ ಯಂತ್ರವನ್ನು ಅಲ್ಲೇ ಬಿಟ್ಬಿಡಿ. ಮಾರನೇ ದಿನ ಬೆಳಿಗ್ಗೆ 6:30ಯಿಂದ 6:45 ಆಯಿತಾ, ಅಥವಾ 6:30ಯಿಂದ 7 ಗಂಟೆ ಒಳಗಾಗಿ ನಿಮಗೆ ಈ ಟೈಮಲ್ಲಿ ಯಾವುದಾಗುತ್ತೋ ಆ ಟೈಮ್. ಅದಕ್ಕೆ ಮುಂಚೆ ನಾನು ಹೇಳಿರುವಂಥ ಸಮಯ ಬಿಡಿ. ಈ ಸಮಯದಲ್ಲಿ ಈ ಯಂತ್ರಕ್ಕೆ ಮಾತ್ರ ನಾನು ಹೇಳ್ತಾ ಇರೋಂಥ ಈ ಸಮಯದಲ್ಲಿ ಮತ್ತೆ ಒಂದು ಸಲ ಅದಕ್ಕೆ ಪೂಜೆ ಮಾಡಿ. ಏನು ಸರ್ ಮಾಡ್ಬೋದು? ಆರತಿ ತೆಗೀರಿ, ಅಥವಾ ಒಂದು ಊದ್ಗಡ್ಡಿ ತೋರಿಸಿ ಆಯಿತಾ, ಒಂದು 5 ಊದ್ಗಡ್ಡಿ ಹಚ್ಬಿಟ್ಟು ಅದರದ್ದು ಒಂದು ಸ್ವಲ್ಪ ಧೂಪವನ್ನು ಅದಕ್ಕೆ ತೋರಿಸಿ, ಅದಕ್ಕೊಂದು ನಮಸ್ಕಾರ ಹಾಕಿ, ಇವತ್ತಿನಿಂದ ನಾನು ನಿನ್ನನ್ನು ನನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಹಣಕಾಸಿಗೆ ಸಂಬಂಧಪಟ್ಟಂಥ ವೃದ್ಧಿ ಸಮಸ್ಯೆಯನ್ನು ಪರಿಹಾರ ಮಾಡುವಂತೆ ಕೇಳಂಗಿಲ್ಲ, ಅಭಿವೃದ್ಧಿಯನ್ನು ಕೊಡು ನಮಗೆ ಅಂತೇಳ್ಬಿಟ್ಟು ನೀವು ಬೇಡ್ಕೊಂಡು ಒಂದು ಬೌಲ್, ಅದು ಫೈಬರ್ದಾಗಿರ್ಬೋದು, ಗಾಜಿಂದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಬಟ್ಲು ರೂಪದಲ್ಲಿರಬೇಕು. ಆ ಬಟ್ಲಲ್ಲಿ ಈ ಯಂತ್ರವನ್ನು ಇಟ್ಟು ಇದರ ಮೇಲೆ ಸ್ವಲ್ಪ ಹಣವನ್ನು ಹಾಕಿ, ಅದು ನಾಣ್ಯಗಳಿರ್ಬೋದು, ನೋಟ್ ಇರ್ಬೋದು. ನೋಡಿ, ಕುಬೇರನಿಗೆ ಬಂದ್ಬಿಟ್ಟು ನಾಣ್ಯ ಬಹಳ ಇಷ್ಟ, ಇದನ್ನು ಯಾರೂ ಹೇಳಲ್ಲ. ನೋಟ್ ಕಂತೆ ಎಲ್ಲ ಇಟ್ಟಿರ್ತೀರ ನೀವು. ಕುಬೇರನಿಗೆ ನಾಣ್ಯಗಳು, ಬೊಕ್ಸೆ ತುಂಬ ನಾಣ್ಯಗಳು ಹಾಕಿದ್ರೆ ಬಹಳ ಇಷ್ಟ. ಅದು ಕುಬೇರ ಪೂಜೆ ಯಾವತ್ತಾರ ಒಂದು ದಿವಸ ಸಾಧ್ಯ ಆದರೆ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಅಲ್ಲಿ ಬರೀ ನಾಣ್ಯಗಳನ್ನ ಉಪಯೋಗಿಸ್ಬೇಕಾಗುತ್ತೆ. ಕುಬೇರನಿಗೆ ನಾಣ್ಯಗಳು ಮನೆಯಲ್ಲಿ ಎಷ್ಟಿರುತ್ತೋ ಕುಬೇರ ಅಟ್ರಾಕ್ಟ್ ಆಗ್ತಾನೆ ಮನೆಗೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಮಾತ್ರ ಹೇಳೋಕ್ಕಾಗುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ನಾಣ್ಯ ಇರಲಿ, ನೋಟ್ ಇರಲಿ, ಎಲ್ಲವನ್ನು ಅದರಲ್ಲಿ ಹಾಕಿ ಈ ಬೌಲ್ ಇದೆಯಲ್ಲ ಇದನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ನೀವು ಹಣ ಇಡುವಂಥ ತಿಜೋರಿ ಒಳಗಡೆ ಇದನ್ನು ಇಟ್ಬಿಡಿ. ಪ್ರತಿದಿನ ಈ ಬೌಲಿಗೆ ಪೂಜೆ ಮಾಡಬೇಕಾ ಸರ್? ಏನು ಮಾಡೋಂಗಿಲ್ಲ. ನಿಮಗೆ ಪ್ರತಿದಿನ ಎಷ್ಟು ಹಣ ಇದರಿಂದ ಬೇಕೋ ತಗೊಂಡು ಹೋಗಿ ಖರ್ಚು ಮಾಡಿ. ರಾತ್ರಿ ಬಂದಾಗ ಸ್ವಲ್ಪ ಆದರೂ ಇದರಲ್ಲಿ ಹಣ ಹಾಕ್ತಾ ಇರಬೇಕು. ಪ್ರತಿದಿನ ಇದರಲ್ಲಿ ಹಣ ಹಾಕಬೇಕು. ಹಣ ಹಾಕಬೇಕಂದ್ರೆ 1000 ರೂಪಾಯಿ, 2000 ರೂಪಾಯಿ, 10 ರೂಪಾಯಿ ಹಾಕಿ, 5 ರೂಪಾಯಿ ಹಾಕಿ, ಏನೂ ಆಗಲ್ಲ. ಆ ಥರ ಹಾಕಿದ್ರೂ ಆಗುತ್ತೆ. ಇದರಿಂದ ನಾವು ಹಣ ತೆಗಿಬೋದಾ ಸರ್? ನಿಮಗೆ ಬೇಕಾದಾಗ ತೆಕ್ಕೊಳ್ಳಿ, ಮತ್ತೆ ಇದರಲ್ಲೇ ಹಾಕಿ, ತೆಕ್ಕೊಳ್ಳಿ, ಇದರಲ್ಲೇ ಹಾಕಿ. ಒಂದು ಕಡೆ ನಾವು ಹಣ ಇಟ್ಟಿರ್ತೀವಲ್ಲ, ಮನೆಯಲ್ಲಿ ಕ್ಯಾಶ್ ಇಟ್ಟಿರ್ತೀವಲ್ಲ, ಆ ಕ್ಯಾಶಿನ ಬದಲಾಗಿ ಆ ಕ್ಯಾಶನ್ನು ತೆಗೆದು ಈ ಒಂದು ಯಂತ್ರದ ಮೇಲೆ ನಾವು ಇಡುವಂಥದ್ದಾಗಿರುತ್ತೆ. ಈ ಯಂತ್ರ ಹಣವನ್ನು ವೃದ್ಧಿ ಮಾಡುತ್ತೆ. ಯಾವಾಗ ಸರ್ ಆಗುತ್ತೆ ಅಂತ ಹೇಳಿದ್ರೆ, ಸಡನ್ನಾಗಿ ಬಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಆರ್ಥಿಕ ಪರಿವರ್ತನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕೋ ನಿಲ್ಲಾಯ್ತಂದ್ರೆ ಅದಕ್ಕೆ ಅಭ್ಯಾಸ ಆಗಿರ್ತದೆ. ದುಡ್ಡು ಬಿದ್ದು ದುಡ್ಡು ತೆಗೆದು, ದುಡ್ಡು ಬಿದ್ದು ದುಡ್ಡು ತೆಗೆದು. ನಿಲ್ಲಾದಾಗ ನಮ್ಮ ಹತ್ರ ದುಡ್ಡು ಬೀಳ್ತಾ ಇಲ್ಲ, ತೆಗಿತಾ ಇಲ್ಲ ಅಂದಾಗ ಯಂತ್ರ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಬರೋ ವರ್ಷ ಇದೇ ಯಂತ್ರ ಎಷ್ಟರ ಮಟ್ಟಿಗೆ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕೊಟ್ಟಿರ್ತದೆ ಅನ್ನೋದನ್ನು ನೀವು ನೋಡ್ಬೋದು. ಸರ್ ಬರೋ ವರ್ಷಕ್ಕೆ ಏನು ಮಾಡೋಣ? ಅಕ್ಷಯ ತದಿಗೆ ಮತ್ತೆ ಏನಾದರೂ ಹೇಳ್ತೀರಾ? ಈ ಯಂತ್ರವನ್ನು ಏನು ಮಾಡೋಣ ಅಂದರೆ ಇವತ್ತೇ ಅದನ್ನು ಹೇಳ್ತೀನಿ. ಬರೋ ವರ್ಷ ಅಕ್ಷಯ ತದಿಗೆ ಮತ್ತೆ ಹೊಸ ಯಂತ್ರವನ್ನು ನೀವು ಬರೀಬೇಕಾಗತ್ತೆ. ಆ ಯಂತ್ರವನ್ನು ಮತ್ತೆ ಇದೇ ಯಂತ್ರದ ಜೊತೆಗೆ ತಾವು ಇಡಬೇಕಾಗತ್ತೆ. ಈ ಯಂತ್ರ ವಿಸರ್ಜನೆ ಇಲ್ಲ, ಯಾಕಂದರೆ ಇದು ಆ್ಯಕ್ಟಿವಲ್ಲಿದೆ, ಕೆಲಸ ಮಾಡ್ತಾ ಇದೆ, ಇದರಿಂದ ನಿಮಗೆ ಫಲಗಳು ಬರ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಈ ಯಂತ್ರವನ್ನು ತಾವು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಇದು ಅಕ್ಷಯ ತದಿಗೆಗೆ ಸಂಬಂಧಪಟ್ಟಂಥ ಸುಲಭ ಸರಳವಾದಂಥ ಪರಿಹಾರ ಕ್ರಮ ಆಗಿತ್ತು. ಆದರೂ ಕೊನೆಯಲ್ಲಿ ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ದಿನಗಳಲ್ಲಿ ಅತಿ ಹೆಚ್ಚಾಗಿ ದಾನಗಳಿಗೆ ಉಪಯೋಗಿಸ್ಕೊಳ್ಳಿ. ಯಾರ ಹತ್ರ ಏನು ಇಲ್ಲವೋ ಇದ್ದವರು ಅದನ್ನು ಕೊಡಿ. ಎಲ್ಲರೂ ಕೊಡಿ ಅಂತ ಹೇಳ್ತಾ ಇಲ್ಲ, ಇದ್ದವರೆಲ್ಲ ತಗೊಂಡೋಗಿ ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಯಾರ ಹತ್ರ ಏನು ಇಲ್ಲವೋ ಅದು ನಿಮ್ಮ ಹತ್ರ ಇದೆಯಾ, ಇದ್ದರೆ ಅವ್ರಿಗೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಪೂರ್ತಿ ಕೊಟ್ಬಿಟ್ಟು ನೀವು ಹಿಂಗೆ ಕೂತ್ಕೊಳ್ಳಿ ಅನ್ನೋದನ್ನು ನಾನು ಹೇಳಲ್ಲ. ಈ ದಿನದಲ್ಲಿ ನೀವು ಎಷ್ಟು ಹೊರಗಡೆ ಕೊಡ್ತೀರೋ ನೀವಷ್ಟು ಪಡಿತೀರ. ಇದನ್ನು ಮಾತ್ರ ಬರೆದಿಟ್ಕೊಳ್ಳಿ, 100% ಆಗುತ್ತೆ. ನೀವೆಷ್ಟು ಹೊರಗಡೆ ಕೊಡ್ತೀರೋ ಅಷ್ಟು ಪಡಿತೀರ ನಿಮ್ಮ ಜೀವನದಲ್ಲಿ. ನೀವೆಷ್ಟು ತಗೊಂಡು ಬಂದು ಬಚ್ಚಿಡ್ತೀರೋ ಇದಕ್ಕೆ ಮುಂದಿಂದು ಏನು ಬರುತ್ತೆ ಅನ್ನೋದನ್ನು ನೀವೇ ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಈ ದಿನ ದಾನ ಮಾಡುವಂಥದ್ದು, ದಾನ 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 ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಬಾರಿಯಾದರೂ ಅಕ್ಷಯ ತದಿಗೆಯನ್ನು ದಾನದ ರೂಪದಲ್ಲಿ ನಾವು ಆಚರಿಸೋಣ ಅನ್ನೋದಷ್ಟೇ ಗುರುಭಕ್ತಿಯ ಒಂದು ಧ್ಯೇಯ ಆಗಿತ್ತು. ಎಲ್ರಿಗೂ ಒಳ್ಳೆಯದಾಗಲಿ.